ಹೋಲ್ಸೇಲ್ ಬಿಸ್ನೆಸ್ ಇರಲಿ, ರಿಟೇಲ್ ಬಿಸ್ನೆಸ್ ಇರಲಿ, ಸಣ್ಣ ಬಿಸ್ನೆಸ್ ಇರಲಿ, ದೊಡ್ಡ ಬಿಸ್ನೆಸ್ ಇರಲಿ, ಇಲ್ಲವೇ ಸ್ಟಾರ್ಟಪ್ ಇರಲಿ, ಕಂಪ್ನಿ ಇರಲಿ, ಏನೇ ಇದ್ದರೂ ಕೂಡ, ಯಾರೇ ಬಂದರೂ ಕೂಡ ನಮ್ಮ ಮಾರ್ವಾಡಿ ಬಾಯಿಗಳನ್ನು ಅಷ್ಟೊಂದು ಸುಲಭವಾಗಿ ಬೀಟ್ ಮಾಡೋಕ್ಕೆ ಯಾರಿಂದಲೂ ಕೂಡ ಆಗಲ್ಲ. ಮಾರ್ವಾಡಿ ವ್ಯಾಪಾರಿಗಳು ಲಕ್ನಿಂದ ಶ್ರೀಮಂತರಾಗಿಲ್ಲ. ಇವರು ತಮ್ಮ ಬುದ್ಧಿಶಕ್ತಿಯಿಂದ ಮತ್ತು ಮೆಹನತದಿಂದ ಇಷ್ಟೊಂದು ಶ್ರೀಮಂತರಾಗಿದ್ದಾರೆ ಮತ್ತು ಸಕ್ಸಸ್ಫುಲ್ ಆಗಿದ್ದಾರೆ. ಏನಿದೆ ಇವರ ಸಕ್ಸಸ್ ಸೀಕ್ರೆಟ್, ಏನಿದೆ ಇವರ ಮನಿ ಮ್ಯಾನೇಜ್ಮೆಂಟ್ ಆ್ಯಂಡ್ ಬಿಸ್ನೆಸ್ ಸೀಕ್ರೆಟ್ಸ್ ಅನ್ನೋದನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಇದನ್ನು ಕೊನೆಯ ತನಕ ಮಿಸ್ ಮಾಡದೆ ನೋಡಿ. ಲೆಟ್ಸ್ ಬಿಗಿನ್. ಸೀಕ್ರೆಟ್ ನಂಬರ್ 1, ದೇ ಫಸ್ಟ್ ಲರ್ನ್ ಹೌ ಟು ರನ್ ಅ ಬಿಸ್ನೆಸ್. ಮಾರ್ವಾಡಿ ಬಾಯಿಗಳು ಎಲ್ಲದಕ್ಕಿಂತ ಮೊದಲು ಬಿಸ್ನೆಸ್ಸನ್ನು ಹೇಗೆ ನಡೆಸೋದು ಅನ್ನೋದನ್ನು ಕಲಿತಾರೆ. ಆದರೆ ನಾವು ಇದನ್ನು ಕಲಿಯಲ್ಲ. ನಾವು ಬಿಸ್ನೆಸ್ನ ಬಗ್ಗೆ ಏನು ABCDನೂ ಕಲಿಯೋದೇನೆ ಸೀದಾ ಬಿಸ್ನೆಸ್ಸನ್ನು ಶುರು ಮಾಡಿಬಿಡ್ತೀವಿ, ಸೀದಾ ಗಲ್ಲೆ ಮೇಲೇ ಹೋಗಿ ಕೂಡ್ತೀವಿ. ಅದಕ್ಕಾಗಿಯೇ ನಾವು ನಮ್ಮ ಬಿಸ್ನೆಸ್ನಲ್ಲಿ ಫೇಲ್ ಆಗಿಬಿಡ್ತೀವಿ, ಲಾಸಿಗೆ ಹೋಗಿ ಮುಳುಗಿಬಿಡ್ತೀವಿ. ಆದರೆ ಮಾರ್ವಾಡಿಗಳು ಈ ರೀತಿ ಮಾಡಲ್ಲ. ಮಾರ್ವಾಡಿಗಳ ಮನೆಯಲ್ಲಿ ಬಿಸ್ನೆಸ್ ವಾತಾವರಣ ಇರುತ್ತೆ. ಬಾಲ್ಯದಿಂದಲೇ ಅವರು ಬಿಸ್ನೆಸ್ನ ABCDಗಳನ್ನು ಕಲಿಯೋಕೆ ಶುರು ಮಾಡ್ತಾರೆ. ಅವರು ಸ್ಕೂಲಿಗೆ ಹೋಗುವುದರ ಜೊತೆಗೆ ತಮ್ಮ ತಂದೆಯ ಅಂಗಡಿಗೂ ಕೂಡ ಹೋಗ್ತಾ ಇರ್ತಾರೆ ಫ್ರೀ ಟೈಮಲ್ಲಿ. ನಮ್ಮ ಪಾಪ ಹೇಗೆ ಬಿಸ್ನೆಸ್ಸನ್ನು ನಡೆಸ್ತಾರೆ, ಅಂಗಡಿಯನ್ನು ಹೇಗೆ ನಡೆಸ್ತಾರೆ, ಎಲ್ಲಿಂದ ಪ್ರಾಡಕ್ಟನ್ನು ತರ್ತಾರೆ, ಎಷ್ಟು ಮಾರ್ಜಿನನ್ನು ಇಟ್ಕೊಂಡ್ಬಿಟ್ಟು ಯಾವ ರೇಟಿಗೆ ಮಾರ್ತಾರೆ, ಅಂಗಡಿ ನಡೆಸೋದು ಹೇಗೆ ಅನ್ನೋದನ್ನು ಅವರು ಬಾಲ್ಯದಿಂದಲೇ ಕಲಿತಾರೆ. ತಮ್ಮ ಅಂಗಡಿಯಲ್ಲಾದರೂ ಹೋಗಿ ಕಲಿತಾರೆ, ಬೇರೆಯವ್ರ ಅಂಗಡಿಗೆ ಹೋಗಿ ಕಲಿತಾರೆ. ಮೊದಲು ಕೆಲಸ ಮಾಡ್ತಾರೆ. ಕೆಲಸ ಮಾಡಿಬಿಟ್ಟು ಬಿಸ್ನೆಸ್ನ ಬಗ್ಗೆ ಎಲ್ಲವನ್ನ ಕೂಡ ಕಲಿತ ನಂತರವೇ ಅವರು ಬಿಸ್ನೆಸ್ ಶುರು ಮಾಡ್ತಾರೆ. ಸೀಕ್ರೆಟ್ ನಂಬರ್ 2, ದೇ ಮಾಸ್ಟರ್ ಗುಡ್ ಲೋನ್. ಒಳ್ಳೆ ಸಾಲವನ್ನು ತೆಗೆದುಕೊಂಡ್ಬಿಟ್ಟು ಹೇಗೆ ಶ್ರೀಮಂತರಾಗೋದು ಅನ್ನೋದು ಮಾರ್ವಾಡಿಗಳಿಗೆ ಕರಗತವಾಗಿರುವ ಕಲೆಯಾಗಿದೆ. ಬಹಳಷ್ಟು ಜನ ಶೋ ಅಪ್ ಮಾಡುವುದಕ್ಕಾಗಿ, ಸರ್ವೈವ್ ಆಗೋದಕ್ಕಾಗಿ ಲೋನನ್ನು ಮಾಡ್ತಾರೆ, EMI ಟ್ರ್ಯಾಪಲ್ಲಿ ಬಿದ್ದು ಓದಾಡ್ತಾರೆ. ಆದರೆ ಮಾರ್ವಾಡಿ ಬಾಯಿ ಲೋಕ್ಗಳು ಈ ರೀತಿ ಮಾಡಲ್ಲ. ಇವರು ತಮ್ಮ ಲೈಫಲ್ಲಿ ಗ್ರೋ ಆಗೋದಕ್ಕಾಗಿ, ಸಕ್ಸಸ್ಫುಲ್ ಆಗೋದಕ್ಕಾಗಿ, ಬಿಸ್ನೆಸ್ಸನ್ನು ಶುರು ಮಾಡುವುದಕ್ಕಾಗಿ, ಬಿಸ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡುವುದಕ್ಕಾಗಿ, ಟ್ಯಾಕ್ಸನ್ನು ಉಳಿಸುವುದಕ್ಕಾಗಿ, ಕ್ಯಾಪಿಟಲನ್ನು ಪ್ರೊಟೆಕ್ಟ್ ಮಾಡಿಕೊಳ್ಳುವುದಕ್ಕಾಗಿ ಗುಡ್ ಲೋನನ್ನು ಮಾಡ್ತಾರೆ. ಇವರು ಲೋನ್ ಮಾಡಿಯೇ ಬಿಸ್ನೆಸ್ಸನ್ನು ಶುರು ಮಾಡ್ತಾರೆ. ಇವರ ಹತ್ರ ಬಿಸ್ನೆಸ್ ಮಾಡೋಕ್ಕೆ ಸಫಿಸಿಯೆಂಟ್ ಆಗಿರುವಷ್ಟು ದುಡ್ಡು ಇದ್ದರೂ ಕೂಡ ಮತ್ತೆ ಇವರು ಲೋನ್ ಮಾಡಿನೇ ಬಿಸ್ನೆಸ್ ಮಾಡ್ತಾರೆ. ಯಾಕಪ್ಪ ಅಂತಂದರೆ ಲೋನ್ ಮಾಡಿ ಬಿಸ್ನೆಸ್ ಶುರು ಮಾಡೋದ್ರಿಂದ ಒಳಗಡೆ ಒಂದು ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ನನ್ನ ತಲೆ ಮೇಲೆ ಇಷ್ಟು ಲಕ್ಷ ಲೋನ್ ಇದೆ ಅನ್ನೋ ಒಂದು ಜವಾಬ್ದಾರಿ ಇರುತ್ತೆ. ಹೀಗಾಗಿ ಲೋನ್ ಮೇಲೇ ಇವರು ಮಾಡ್ತಾರೆ. ಲೋನ್ ಇರೋದ್ರಿಂದ ಇವರು ತಮ್ಮ ಲೈಫಲ್ಲಿ, ಬಿಸ್ನೆಸ್ಸಲ್ಲಿ ಸೀರಿಯಸ್ ಆಗಿ ಕೆಲಸ ಮಾಡ್ತಾರೆ. ಯಾವುದೇ ಬ್ಯಾಡ್ ಅಡಿಕ್ಷನ್ಗಳಿಗೆ ಅಂಟಿಕೊಳ್ಳಲ್ಲ, ಕೆಟ್ಟ ಚಟ ಮಾಡಲ್ಲ, ಟೈಮ್ ವೇಸ್ಟ್ ಮಾಡಲ್ಲ. ಮತ್ತು ಲೋನ್ ಮಾಡೋದ್ರಿಂದ ಇವರ ಕ್ಯಾಪಿಟಲ್ ಉಳಿಯುತ್ತೆ. ನೆಕ್ಸ್ಟ್ ಇವರಿಗೆ ಬಿಸ್ನೆಸ್ ಗ್ರೋ ಮಾಡೋಕ್ಕೆ ಅದು ಹೆಲ್ಪ್ ಮಾಡುತ್ತೆ, ಎಮರ್ಜೆನ್ಸಿಯಲ್ಲಿ ಕಾಪಾಡುತ್ತೆ. ಲೋನ್ ಮಾಡೋದ್ರಿಂದ ಟ್ಯಾಕ್ಸ್ ಕೂಡ ಉಳಿಯುತ್ತೆ. ಮತ್ತು ಲೋನ್ ಮಾಡಿ ಬಿಸ್ನೆಸ್ ಶುರು ಮಾಡೋದ್ರಿಂದ ಸಂಬಂಧಿಕರ, ಸ್ನೇಹಿತರ ಕೆಟ್ಟ ಕಣ್ಣು ಬೀಳಲ್ಲ. ಏನು ಬಿಡು ಲೋನ್ ಮಾಡಿ ಅಂಗಡಿ ಇಟ್ಟಿದ್ದಾನೆ ಅಂತ ಅನ್ಕೊತಾರೆ. ಯಾರೂ ಕೂಡ ಹೊಟ್ಟೆ ಉರ್ಕೊಳ್ಳಲ್ಲ. ಸೊ ಇಷ್ಟೆಲ್ಲ ಕಾರಣಗಳಿಂದ ಮಾರ್ವಾಡಿಗಳು ಒಳ್ಳೆ ಸಾಲ ಮಾಡಿನೇ ತಮ್ಮ ಬಿಸ್ನೆಸ್ಸನ್ನು ರನ್ ಮಾಡ್ತಾರೆ. ಇವರು ಒಳ್ಳೆ ಸಾಲವನ್ನು ಹೇಗೆ ಮ್ಯಾನೇಜ್ ಮಾಡೋದು ಅನ್ನೋದನ್ನು ಕಲಿತಾರೆ. ಅದಕ್ಕೆ ಇಷ್ಟೊಂದು ಶ್ರೀಮಂತರಾಗಿರ್ತಾರೆ. ಸೀಕ್ರೆಟ್ ನಂಬರ್ 3, ಕ್ವಿಟ್ ದಿಯರ್ ವಿಲೇಜ್ ಫಾರ್ ಬಿಸ್ನೆಸ್. ಮಾರ್ವಾಡಿಗಳು ಹಾಳಾಗುವುದಕ್ಕಿಂತ ಮೊದಲೇ ಊರು ಬಿಡ್ತಾರೆ. ಆದರೆ ನಾವು ನಮ್ಮೂರಲ್ಲೇ ಇದ್ಕೊಂಡ್ಬಿಟ್ಟು ಹಾಳಾಗ್ತೀವಿ. ಮಾರ್ವಾಡಿ ಅನ್ನೋದು ಯಾವುದೇ ಒಂದು ಕಾಸ್ಟಿನ ಹೆಸರಲ್ಲ. ಮಾರ್ವಾಡ್ ಅನ್ನೋದು ರಾಜಸ್ಥಾನದಲ್ಲಿರುವ ಒಂದು ಊರಾಗಿದೆ. ರಾಜಸ್ಥಾನದಲ್ಲಿ ಮರುಭೂಮಿ ಇದೆಯಲ್ಲ, ಅದರ ಸುತ್ತಮುತ್ತಲಿನ ಪ್ರದೇಶ ಬರುತ್ತೆ, ಅದಕ್ಕೆ ಮಾರ್ವಾಡ್ ಅಂತ ಕರೀತಾರೆ. ಮಾರ್ವಾಡದ ಸುತ್ತಮುತ್ತ ಇರುವ ಹಳ್ಳಿಗಳಲ್ಲಿ ಮಳೆ ಆಗಲ್ಲಪ್ಪ ಅಂತಂದರೆ ಅಲ್ಲಿ ಬೆಳೆ ಬೆಳೆಯಲ್ಲ. ಬೆಳೆ ಬೆಳೀಲಿಲ್ಲಪ್ಪ ಅಂತಂದರೆ ಇವರು ಹೊಟ್ಟೆ ತುಂಬೋದು ಹೇಗೆ? ಇವರು ತಮ್ಮ ಹೊಟ್ಟೆ ಪಾಡಿಗಾಗಿ ತಮ್ಮ ಊರನ್ನು ಬಿಟ್ಟುಬಿಡ್ತಾರೆ. ತಮ್ಮ ಊರನ್ನು ಬಿಟ್ಟುಬಿಟ್ಟು ದೊಡ್ಡ ಊರಿಗೆ, ದೊಡ್ಡ ದೊಡ್ಡ ಸಿಟಿಗಳಿಗೆ ಹೋಗ್ತಾರೆ. ಅಲ್ಲಿ ಹೋಗಿ ಬಿಸ್ನೆಸ್ ಮಾಡ್ತಾರೆ. ಬಿಸ್ನೆಸ್ಸನ್ನು ಮಾಡುವುದಕ್ಕಾಗಿಯೇ ಮಾರ್ವಾಡಿಗಳು ತಮ್ಮ ಊರನ್ನು ಬಿಟ್ಟು ಬೇರೆ ನಗರಗಳಿಗೆ, ಬೇರೆ ಊರುಗಳಿಗೆ ಬರ್ತಾರೆ. ಅಲ್ಲಿ ಬಿಸ್ನೆಸ್ ಮಾಡಿ ತಮ್ಮ ಸಂಪತ್ತನ್ನು ಸೃಷ್ಟಿ ಮಾಡ್ತಾರೆ. ಈಗ ನಾವು ನಮ್ಮ ಊರಲ್ಲೇ ಇದ್ದೀವಿ ಅಂತ ಅಂದ್ಕೊಳ್ಳಿ, ಕಂಫರ್ಟ್ ಝೋನಲ್ಲಿ ಇರ್ತೀವಿ, ಕೊಳಿತಾ ಇರ್ತೀವಿ, ಯಾರೂ ಕೂಡ ನಮಗೆ ರೆಸ್ಪೆಕ್ಟ್ ಕೊಡಲ್ಲ. ನಾವು ನಮ್ಮೂರಲ್ಲೇ ಅಂಗಡಿ ಇಟ್ಬಿಟ್ರೆ ನಮ್ಮ ಸ್ನೇಹಿತರು, ಸಂಬಂಧಿಕರು, ಗೊತ್ತಿರೋರು ಬರ್ತಾರೆ, ಉದ್ರಿ ಕೇಳ್ತಾರೆ, ನಾವು ಕೊಡ್ತೀವಿ, ಟೋಪಿ ಹಾಕಿಬಿಡ್ತಾರೆ. ಆದರೆ ಇವರು ಬೇರೆ ಊರಲ್ಲಿ ಹೋಗಿರ್ತಾರೆ, ಅಲ್ಲಿ ಅವರು ಉದ್ರಿ ಕೊಡೋದೇ ಇಲ್ಲ. ಏನೇ ಬಿಸ್ನೆಸ್ ಮಾಡೋದಿದ್ರೂ ಕೂಡ ಕ್ಯಾಶಲ್ಲಿ ಮಾಡ್ತಾರೆ.
ಇವರು ತಮ್ಮ ಊರನ್ನು ಬಿಟ್ಟು ಬೇರೆ ಊರಿಗೆ ಹೋಗಿರೋದ್ರಿಂದ ಡಿಸ್ಕಂಫರ್ಟ್ನಲ್ಲಿ ಬೀಳ್ತಾರೆ. ಸರ್ವೈವಲ್ ಆಗಬೇಕಪ್ಪ ಅಂತಂದರೆ ಕೆಲಸ ಮಾಡಲೇಬೇಕು, ರಿಸ್ಕ್ ತೆಗೆದುಕೊಳ್ಳಲೇಬೇಕು. ಸೊ ಇದೇ ಇವರ ಸಕ್ಸಸ್ ಸೀಕ್ರೆಟ್ ಆಗಿದೆ. ಸೀಕ್ರೆಟ್ ನಂಬರ್ 4, ಫ್ಯಾಮಿಲಿ ಬ್ಯಾಕ್ಡ್ ಬಿಸ್ನೆಸ್ ಸ್ಟ್ರಕ್ಚರ್. ಮಾರ್ವಾಡಿಗಳ ಮನೆಯಲ್ಲಿ ಬಿಸ್ನೆಸ್ ವಾತಾವರಣ ಇರುತ್ತೆ. ಮಾರ್ವಾಡಿಗಳ ಮನೆಯಲ್ಲಿರುವ ಪ್ರತಿಯೊಬ್ಬರೂ ಕೂಡ ಬಿಸ್ನೆಸ್ಸಲ್ಲಿ ಇಂಟ್ರೆಸ್ಟೆಡ್ ಆಗಿರ್ತಾರೆ. ಹುಡುಗ ಇರಲಿ ಹುಡುಗಿ ಇರಲಿ ಎಲ್ರಿಗೂ ಕೂಡ ಬಾಲ್ಯದಿಂದಲೇ ಬಿಸ್ನೆಸ್ನ ಬಗ್ಗೆ ಸಂಪೂರ್ಣ ನಾಲೆಜ್ ಇರುತ್ತೆ ಮತ್ತು ಫುಲ್ ಇಂಟ್ರೆಸ್ಟ್ ಇರುತ್ತೆ. ಅದಕ್ಕಾಗಿಯೇ ಮಾರ್ವಾಡಿಗಳ ಬಿಸ್ನೆಸ್ಸು ತುಂಬಾ ಸಕ್ಸಸ್ಫುಲ್ಲಾಗಿ ನಡೆಯುತ್ತೆ. ಇಡೀ ಫ್ಯಾಮಿಲಿ ಇಂಟ್ರೆಸ್ಟ್ ಕೊಟ್ಟು ಸಪೋರ್ಟ್ ಮಾಡುತ್ತೆ. ನಿಮ್ಮ ಮನೆಗಳಲ್ಲಿ ಏನಾಗುತ್ತೆ ಅಂಥೇಳಿ ಒಂದು ಸ್ವಲ್ಪ ನೋಡಿ. ನಿಮ್ಮ ಮನೆಗಳಲ್ಲಿ ಒಬ್ಬರು ದುಡಿತಾ ಇರ್ತಾರೆ, ಆದರೆ ಎಷ್ಟು ಜನ ಕುಂತು ತಿಂತಾ ಇರ್ತೀವಿ? 4-5 ಜನ ಕುಂತು ತಿಂತಾ ಇರ್ತೀವಿ. ಒಬ್ಬರು ಇಲ್ಲಿ ಕತ್ತೆ ಥರ ದುಡಿದು ಸಾಯ್ತಾ ಇರ್ತಾರೆ. ಮಿಕ್ಕವರೆಲ್ಲ ಏನು ಮಾಡ್ತಾ ಇರ್ತಾರೆ ಮನೆಯಲ್ಲಿ? ಫಾಲ್ತು ಟಿ ವಿ ಸೀರಿಯಲ್ ನೋಡಿದೆ, ಹೊಲಸು ಟಿ ವಿ ಶೋಗಳನ್ನು ನೋಡಿದೆ, ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ಗಳನ್ನು ನೋಡಿದೆ, ಕೆಲಸಕ್ಕೆ ಬಾರದ ಇಂತಹ ವಿಚಾರಗಳಲ್ಲಿಯೇ ಟೈಮನ್ನು ದುಡ್ಡನ್ನು ವೇಸ್ಟ್ ಮಾಡ್ತಾ ಇರ್ತಾರೆ. ಫಾಲ್ತು ಮನೆಯಲ್ಲಿ ಕುಂತಿರ್ತಾರೆ. ಒಬ್ಬ ದುಡಿದು ಸಾಯ್ತಾನೆ. ಆದರೆ ಮಾರ್ವಾಡಿಗಳ ಮನೆಯಲ್ಲಿ ಈ ರೀತಿ ಆಗಲ್ಲ. ಮಾರ್ವಾಡಿಗಳ ಮನೆಯಲ್ಲಿ ಎಲ್ಲರೂ ಸೇರೇನೆ ಬಿಸ್ನೆಸ್ ನಡೆಸ್ತಾರೆ. ಗಂಡ ಅಂಗಡಿ ಇಟ್ಟಿದ್ದಾನಪ್ಪ ಅಂತಂದರೆ ಹೆಂಡತಿ ಕೂಡ ಅಂಗಡಿಯಲ್ಲಿ ಹೋಗಿ ಕೂಡ್ತಾಳೆ, ಅವನಿಗೆ ಸಪೋರ್ಟ್ ಮಾಡ್ತಾಳೆ. ಮಕ್ಕಳು ಕೂಡ ಸ್ಕೂಲು ಕಾಲೇಜ್ನಿಂದ ಬಂದ ತಕ್ಷಣ 1-2 ಗಂಟೆ ಕೂಡ್ತಾರೆ, ಬಿಸ್ನೆಸ್ನ ಬಗ್ಗೆ ಕಲಿತಾರೆ. ತಮ್ಮ ತಂದೆಗೂ ಕೂಡ ಒಂದು ಸ್ವಲ್ಪ ಟೈಮನ್ನು ಕೊಡ್ತಾರೆ. ಇನ್ನು ಮಗ ಬಿಸ್ನೆಸ್ ಮಾಡ್ತಾ ಇದ್ದಾನೆ ಅಂತಂದರೆ ತಂದೆ ತಾಯಿಗಳು ಕೂಡ ಹೋಗಿ ಅಲ್ಲಿ ಅಂಗಡಿಯಲ್ಲಿ ಕೂಡ್ತಾರೆ. ಸೊ ಮಾರ್ವಾಡಿಗಳ ಮನೆಯಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿ ಯಾವುದಾದ್ರೂ ಒಂದು ಬಿಸ್ನೆಸ್ ರೋಲನ್ನು ಅಲ್ಲಿ ನಿಭಾಯಿಸ್ತಾನೆ ಇರ್ತಾನೆ. ಎಲ್ಲರೂ ಕೂಡ ಸೇರಿ ಬಿಸ್ನೆಸ್ ಮಾಡೋದ್ರಿಂದ ಅದು ಸಕ್ಸಸ್ಫುಲ್ ಆಗುತ್ತೆ ಮತ್ತು ಅಲ್ಲಿ ಒಂದು ದೊಡ್ಡ ವೆಲ್ತ್ ಕ್ರಿಯೇಟ್ ಆಗುತ್ತೆ. ಸೀಕ್ರೆಟ್ ನಂಬರ್ 5, ಬಿಲೀವ್ ಇನ್ ಕಮ್ಯುನಿಟಿ ಗ್ರೋತ್. ಮಾರ್ವಾಡಿ ಭಾಯಿ ಲೋಕ್ಗಳು ಕಮ್ಯುನಿಟಿ ಗ್ರೋತ್ನಲ್ಲಿ ತುಂಬಾ ವಿಶ್ವಾಸ ಇಡ್ತಾರೆ. ಇವರು ಕಸ್ಟಮರನ್ನು ಕೂಡ ಬೆಳೆಸ್ತಾರೆ, ಇವನನ್ನು ಕೂಡ ಖುಷಿ ಪಡಿಸ್ತಾರೆ. ಜೊತೆಗೆ ತಮ್ಮ ಮಿಕ್ಕ ಮಾರ್ವಾಡಿ ಅಂಗಡಿ ಓನರ್ಗಳನ್ನು ಕೂಡ ಬೆಳೆಸ್ತಾರೆ. ಈಗ ನಾವು ಯಾವುದಾದ್ರೂ ಒಂದು ಮಾರ್ವಾಡಿಗಳ ಅಂಗಡಿಗೆ ಹೋಗಿದ್ದೀವಿ ಅಂತ ಅಂದ್ಕೊಳ್ಳಿ. ನಮಗೆ ಬೇಕಾಗಿರುವ ಪ್ರಾಡಕ್ಟ್ ಅಲ್ಲಿ ಕಾಸ್ಟ್ಲಿ ಆಗಿದೆ ಅಂತಂದರೆ ಅವ್ರು ಬಾರ್ಗೇನಿಂಗ್ ಮಾಡ್ತಾರೆ, ಡಿಸ್ಕೌಂಟ್ ಕೊಡ್ತಾರೆ, ಒಟ್ಟಿನಲ್ಲಿ ನಮಗೆ ಪ್ರಾಡಕ್ಟ್ ಕೊಡ್ತಾರೆ. ಸೊ ಒಂದು ವೇಳೆ ಅವರ ಅಂಗಡಿಯಲ್ಲಿ ಪ್ರಾಡಕ್ಟೇ ಇಲ್ಲ ಅಂತಂದರೆ ಅವರು ನಮ್ಮನ್ನು ಇಲ್ಲ ಅಂಥೇಳಿ ಹಿಂಗೆ ಕಳಿಸಲ್ಲ. ಅವ್ರು ಏನು ಮಾಡ್ತಾರೆ, ತಮ್ಮ ಮಿಕ್ಕ ಮಾರ್ವಾಡಿಗಳ ಅಂಗಡಿಗಳಲ್ಲಿ ಇದೇನಾ ಇಲ್ವಾ ಅಂಥೇಳಿ ಚೆಕ್ ಮಾಡ್ತಾರೆ. ಇದ್ದರೆ ಅಲ್ಲಿಂದ ತರಿಸಿ ನಮಗೆ ಕೊಡ್ತಾರೆ. ಇಲ್ಲ ನಮ್ಮನ್ನಾದರೂ ಅವರ ಅಂಗಡಿಗೆ ರೆಫರೆನ್ಸ್ ಕೊಟ್ಟು ಕಳಿಸ್ತಾರೆ. ಆದರೆ ನಮ್ಮ ಜನ ಹಿಂಗೆ ಮಾಡಲ್ಲ. ನಮ್ಮ ಜನ ನಮ್ಮ ಅಂಗಡಿಗಳಿಗೆ ಅವರ ಕಸ್ಟಮರ್ಗಳನ್ನು ಕಳಿಸಲ್ಲ. ಕಸ್ಟಮರ್ ಆಗಿ ನಾವೇ ಈ ಪ್ರಾಡಕ್ಟ್ ಎಲ್ಲಿ ಸಿಗತ್ತೆ ಅಂತ ಕೇಳಿದರೆ ಗೊತ್ತಿಲ್ಲ ಅಂತ ಹೇಳಿಬಿಡ್ತಾರೆ. ಆದರೆ ಮಾರ್ವಾಡಿಗಳು ಹಂಗೆ ಮಾಡಲ್ಲ. ಅವ್ರದ್ದೊಂದು ಸಿದ್ಧಾಂತ ಇದೆ, ಕಸ್ಟಮರ್ ಯಾವುದೇ ಕಾರಣಕ್ಕೂ ನಮ್ಮ ಅಂಗಡಿಯಿಂದ ಖಾಲಿ ಕೈಯಲ್ಲಿ ರಿಟರ್ನ್ ಹೋಗಬಾರ್ದು. ಖಾಲಿ ಜೇಬ್ ಮಾಡಿಕೊಂಡೇ ಹೋಗ್ಬೇಕು, ಅವನು ಖಾಲಿ ಕೈಯಲ್ಲಿ ಹೋಗಬಾರ್ದು. ಸೊ ಆ ಸಿದ್ಧಾಂತದ ಮೇರೆಗೆ ಅವರು ಬಿಸ್ನೆಸ್ ಮಾಡ್ತಾರೆ. ಕಸ್ಟಮರ್ಗೆ ಏನು ಬೇಕು ಅದನ್ನು ಕೊಟ್ಟೇ ಕೊಡ್ತಾರೆ, ಸೊಲ್ಯೂಷನ್ ಕೊಟ್ಟೇ ಕೊಡ್ತಾರೆ. ಖಾಲಿ ಕೈಯಿಂದಂತೂ ಕಸ್ಟಮರ್ನ ಅವರು ಹೋಗಕ್ಕೆ ಬಿಡಲ್ಲ. ಕಸ್ಟಮರ್ಗೆ ಏನು ಬೇಕೋ ಅದನ್ನು ಕೂಡ ಕೊಡಿಸ್ತಾರೆ. ಜೊತೆಗೆ ತಮ್ಮ ಮಿಕ್ಕ ಮಾರ್ವಾಡಿ ಜನರ ಲಾಭವನ್ನು ಕೂಡ ಮಾಡ್ತಾರೆ. ಈ ರೀತಿ ಅವರು ಕಮ್ಯುನಿಟಿ ಗ್ರೋತ್ನಲ್ಲಿ ವಿಶ್ವಾಸ ಇಟ್ಟು ಕೆಲಸ ಮಾಡ್ತಾರೆ. ಸೀಕ್ರೆಟ್ ನಂಬರ್ 6, ದೇ ಮಾಸ್ಟರ್ ಲೋ ಮಾರ್ಜಿನ್ ಹೈ ವ್ಯಾಲ್ಯೂಮ್ ಗೇಮ್. ಭಾರತದ ಕಸ್ಟಮರ್ಸ್ ಇದ್ದಾರಲ್ಲ, ಇವರು ತುಂಬಾ ಪ್ರೈಸ್ ಸೆನ್ಸಿಟಿವ್ ಆಗಿದ್ದಾರೆ. ಯಾವುದಾದ್ರೂ ಒಂದು ಅಂಗಡಿಯಲ್ಲಿ ಒಂದು 10 ಪೈಸೆಗೆ ಸ್ವಸ್ಥ ಪ್ರಾಡಕ್ಟ್ ಸಿಗ್ತಾ ಇದೆ ಅಂತಂದರೆ ಸಾಕು, ಇವರು 10 ಕಿಲೋಮೀಟರ್ ಗಾಳಿ ಮಳೆ ಬಿಸಿಲು ಟ್ರಾಫಿಕಲ್ಲಿ ಟ್ರಾವೆಲ್ ಮಾಡಿ ಅಲ್ಲಿ 10 ಪೈಸೆ ಕಡಿಮೆ ಸಿಗ್ತಾ ಇರತ್ತಲ್ಲ ಅಲ್ಲೇ ಹೋಗಿ ತಗೊಳ್ತಾರೆ. ಇದು ಮಾರ್ವಾಡಿ ಅಂಗಡಿ ಓನರ್ಗಳಿಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕಾಗಿ ಅವರು ಈ ಪ್ರೈಸ್ ಸೆನ್ಸಿಟಿವಿಟಿಗೆ ತಕ್ಕಂತೆಯೇ ಬಿಸ್ನೆಸ್ ಮಾಡ್ತಾರೆ. ಅವರು ಕಡಿಮೆ ಜನ ಕಸ್ಟಮರ್ಗಳಿಗೆ ಹೈ ಮಾರ್ಜಿನ್ನೊಂದಿಗೆ ಪ್ರಾಡಕ್ಟ್ಗಳನ್ನು ಮಾರಾಟ ಮಾಡುವ ಪ್ರಯತ್ನ ಮಾಡಲ್ಲ. ಅವರು ತುಂಬಾ ಸಣ್ಣ ಮಾರ್ಜಿನು ಸ್ಮಾಲ್ ಪ್ರಾಫಿಟ್ನೊಂದಿಗೆ ಬಹಳಷ್ಟು ಜನರಿಗೆ ಪ್ರಾಡಕ್ಟ್ಗಳನ್ನು ಮಾರಿಬಿಟ್ಟು ತಮ್ಮ ಟರ್ನೋವರು ಪ್ರಾಫಿಟನ್ನು ಜಾಸ್ತಿ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಅವರು ಸ್ಮಾಲ್ ಪ್ರಾಫಿಟ್ ಲಾರ್ಜ್ ಸ್ಕೇಲ್ನೊಂದಿಗೆ ಹೈ ವ್ಯಾಲ್ಯೂಮ್ ಸೇಲ್ಸ್ ಮಾಡಿಬಿಟ್ಟು ದೊಡ್ಡ ಟರ್ನೋವರು ದೊಡ್ಡ ಪ್ರಾಫಿಟ್ ಮಾಡ್ಕೊತಾರೆ. ಆದರೆ ಮಿಕ್ಕ ಬಿಸ್ನೆಸ್ ಮ್ಯಾನ್ಗಳು ಏನು ಮಾಡ್ತಾ ಇರ್ತಾರೆ, ಕಡಿಮೆ ಕಸ್ಟಮರ್ ಬಂದರೂ ಪರವಾಗಿಲ್ಲ, ಜಾಸ್ತಿ ಮಾರ್ಜಿನ್ ಸಿಗಬೇಕು ಅಂತೇಳಿ ಕಸ್ಟಮರೇ ಇಲ್ದಂಗೆ ಖಾಲಿ ಕುಂತಿರ್ತಾರೆ. ಕಿರಾಣಿ ಅಂಗಡಿಗಳಿಗೆ ಮಾತ್ರ ಈ ಲಾ ಅಪ್ಲೈ ಆಗುತ್ತೆ, ಎಲ್ಲ ಬಿಸ್ನೆಸ್ಗಳಿಗೆ ಈ ಲಾ ಅಪ್ಲೈ ಆಗಲ್ಲ. ಸೀಕ್ರೆಟ್ ನಂಬರ್ 7, ಜೀರೋ ಈಗೋ ಇನ್ ಬಿಸ್ನೆಸ್. ಮಾರ್ವಾಡಿ ಜನರು ಬಿಸ್ನೆಸ್ಸಲ್ಲಿ ತಮ್ಮ ಈಗೋವನ್ನು ಮಧ್ಯ ಪ್ರವೇಶ ಮಾಡೋಕ್ಕೆ ಬಿಡಲ್ಲ. ಈಗ ನಾವು ಬಿಸ್ನೆಸ್ ಮಾಡೋರಿದ್ದೀವಿ ಅಂತ ಅಂದ್ಕೊಳ್ಳಿ, ನಮ್ಮ ಹತ್ರ ಎಷ್ಟೋ ಜನ ಹುಡುಗರು ಬರ್ತಾರೆ, ಸರ್ ನಾನು ಬಿಸ್ನೆಸ್ ಮಾಡಬೇಕು, ಕಂಪ್ನಿ ಸ್ಟಾರ್ಟ್ ಮಾಡಬೇಕು, ಸ್ಟಾರ್ಟಪ್ ಮಾಡಬೇಕು ಅಂಥೇಳಿ. ಅವರ ರಿಕ್ವೈರ್ಮೆಂಟ್ಗಳನ್ನು ಕೇಳಿದಾಗ ನಗು ಬರೋಕ್ಕೆ ಶುರುವಾಗಿಬಿಡತ್ತೆ.
ಮೊದಲ ದಿನವೇ ಈ ಸ್ಟಾರ್ಟಪ್ ಫೌಂಡರ್ಗಳಿಗೆ ದೊಡ್ಡ ಲ್ಯಾವಿಶ್ ಆಗಿರುವ ಆಫೀಸ್ ಬೇಕಾಗಿರುತ್ತೆ, ಅದರಲ್ಲೆಲ್ಲ ಕಾಸ್ಟ್ಲಿ ಆಗಿರುವ ಫರ್ನಿಚರ್ಸ್ ಬೇಕಾಗಿರ್ತವೆ, AC ಕ್ಯಾಬಿನ್ ಬೇಕಾಗಿರುತ್ತೆ, ಕಾರ್ ಬೇಕಾಗಿರುತ್ತೆ, ಸೂಟು ಬೂಟು ಕೋಟು ವಾಚು ಎಲ್ಲ ಬೇಕಾಗಿರುತ್ತೆ, ಲೇಡಿ ಅಸಿಸ್ಟೆಂಟ್ಸ್ ಬೇಕಾಗಿರ್ತಾಳೆ, 7-8 ಜನರ ದೊಡ್ಡ ಟೀಮ್ ಬೇಕಾಗಿರುತ್ತೆ. ಇಷ್ಟೆಲ್ಲ ಕೊಟ್ಟರೂ ಕೂಡ ಇವರು ಬಿಸ್ನೆಸ್ ಸಕ್ಸಸ್ಫುಲ್ ಆಗಲ್ಲ. ಇವರು ಬಿಸ್ನೆಸ್ ಮಾಡುವಾಗ ಈಗೋವನ್ನು ಮಧ್ಯದಲ್ಲಿ ತರ್ತಾರೆ, ಆದರೆ ಮಾರ್ವಾಡಿಗಳು ಬಿಸ್ನೆಸ್ ಮಾಡುವಾಗ ಈಗೋವನ್ನು ಮಧ್ಯದಲ್ಲಿ ತರಲ್ಲ. ಅವರು ಶೋ ಅಪ್ ಮಾಡೋಕ್ಕೆ ಹೋಗಲ್ಲ. ಬಿಸ್ನೆಸ್ಗೆ ಏನು ಅವಶ್ಯಕತೆ ಇದೆಯೋ ಅದರ ಮೇಲೇ ಜಾಸ್ತಿ ದುಡ್ಡನ್ನು ಇನ್ವೆಸ್ಟ್ ಮಾಡ್ತಾರೆ. ಪಾಲ್ತು ಶೋ ಅಪ್ಗಳಲ್ಲಿ ತಮ್ಮ ದುಡ್ಡನ್ನು ವೇಸ್ಟ್ ಮಾಡಲ್ಲ. ಮಾರ್ವಾಡಿಗಳು ದೊಡ್ಡ ಕನಸನ್ನು ಇಟ್ಕೊತಾರೆ, ಆದರೆ ಶುರು ಮಾಡುವಾಗ ಸಣ್ಣ ಹೆಜ್ಜೆಯಿಂದಲೇ ಶುರು ಮಾಡ್ತಾರೆ. ಅವ್ರ ಹತ್ರ ಒಂದು ದೊಡ್ಡ ಕಾರ್ಖಾನೆ, ದೊಡ್ಡ ಕಂಪ್ನಿಯನ್ನು ಶುರು ಮಾಡುವಷ್ಟು ದುಡ್ಡಿದ್ರೂ ಕೂಡ, ಕೋಟ್ಯಾಂತರ ಬಜೆಟ್ ಇದ್ದರೂ ಕೂಡ ಅವರು ಶುರು ಮಾಡುವಾಗ ಒಂದು ಸಣ್ಣ ಅಂಗಡಿಯಿಂದಲೇ ಶುರು ಮಾಡ್ತಾರೆ. ಸಿಂಪಲ್ಲಾಗೇ ಶುರು ಮಾಡ್ತಾರೆ. ಸ್ಟಾರ್ಟಿಂಗಲ್ಲಿ ತಾವೊಬ್ಬರೇ ಕೆಲಸ ಮಾಡ್ತಾರೆ. ಮುಂದೆ ಹಂತ ಹಂತವಾಗಿ ಅದನ್ನು ಗ್ರೋ ಮಾಡ್ತಾರೆ. ಆ ಸಣ್ಣ ಅಂಗಡಿಯನ್ನು ದೊಡ್ಡ ಕಂಪ್ನಿಯಾಗಿ ಕನ್ವರ್ಟ್ ಮಾಡ್ತಾರೆ. ಸೊ ಅವರು ಈಗೋವನ್ನು ಬಿಟ್ಟು ಕೆಲಸ ಮಾಡ್ತಾರೆ. ಅದಕ್ಕಾಗಿ ಅವರು ಸಕ್ಸಸ್ಫುಲ್ ಆಗ್ತಾರೆ. ನಾವೆಲ್ಲರೂ ಕೂಡ ಬಿಸ್ನೆಸ್ ಲ್ಯಾಂಗ್ವೇಜಲ್ಲಿ ಥಿಂಕ್ ಮಾಡ್ತೀವಿ, ಆದರೆ ಅವರು ವ್ಯಾಪಾರದ ಭಾಷೆಯಲ್ಲಿ ಥಿಂಕ್ ಮಾಡ್ತಾರೆ, ವ್ಯಾಪಾರದ ಭಾಷೆಯಲ್ಲೇ ಮಾತಾಡ್ತಾರೆ. ಅದಕ್ಕಾಗಿ ಅವರು ಇಷ್ಟೊಂದು ಶ್ರೀಮಂತರಾಗ್ತಾರೆ. ಸೀಕ್ರೆಟ್ ನಂಬರ್ 8 ಆ್ಯಂಡ್ ಲಾಸ್ಟ್, ದೇ ರೀಇನ್ವೆಸ್ಟ್ ಪ್ರಾಫಿಟ್ಸ್ ಇನ್ ಅಸೆಟ್ಸ್. ನಮ್ಮ ಹತ್ರ ದುಡ್ಡು ಬಂದರೆ, ಪ್ರಾಫಿಟ್ ಬಂದರೆ, ಇನ್ಕಮ್ ಬಂದರೆ ನಾವೇನು ಮಾಡ್ತೀವಿ? ಅದನ್ನು ಉಡಾಯಿಸ್ಬಿಡ್ತೀವಿ. ಪಾರ್ಟಿ ಮಾಡಿದೆ, ಮೋಜು ಮಸ್ತಿ ಮಾಡಿದೆ, ಕಾರ್ ತಂದೆ, ಐಫೋನ್ ತಂದೆ, ಅದು ತಂದೆ, ಇದು ತಂದೆ, ಬೇರೆಯವರು ಹೊಟ್ಟೆ ಉರಿಸಿದೆ ಅಂತ ಹೇಳಿಬಿಟ್ಟು ಎಲ್ಲ ದುಡ್ಡನ್ನು ಖರ್ಚು ಮಾಡಿಬಿಟ್ಟು EMI ಟ್ರ್ಯಾಪಲ್ಲಿ ಬಿದ್ದು ಮತ್ತೆ ಖಾಲಿ ಕೈ ಫಕೀರರಾಗಿಬಿಡ್ತೀವಿ. ಆದರೆ ಮಾರ್ವಾಡಿಗಳು ಈ ರೀತಿ ಮಾಡಲ್ಲ. ಅವರ ಹತ್ರ ಬಿಸ್ನೆಸ್ಸಿಂದ ಪ್ರಾಫಿಟ್ಸ್ ಬಂದಾಗ, ದೊಡ್ಡ ಇನ್ಕಮ್ ಬಂದಾಗ ಮೊದಲವರು ತಮ್ಮ ಬಿಸ್ನೆಸ್ಸಲ್ಲಿಯೇ ರೀಇನ್ವೆಸ್ಟ್ ಮಾಡ್ತಾರೆ. ಬಿಸ್ನೆಸ್ಸನ್ನು ಮತ್ತಷ್ಟು ಬೆಳೆಸ್ತಾರೆ. ಮಿಕ್ಕ ದುಡ್ಡಲ್ಲಿ ಗೋಲ್ಡನ್ನು ಖರೀದಿ ಮಾಡ್ತಾರೆ, ಪ್ರಾಪರ್ಟಿಗಳನ್ನು ಅಕ್ವೈರ್ ಮಾಡ್ತಾರೆ, ಅಸೆಟ್ಸ್ಗಳನ್ನು ಬಿಲ್ಡ್ ಮಾಡ್ತಾರೆ. ಯಾವಾಗ ಈ ಅಸೆಟ್ಸ್ಗಳಿಂದ ಅವರಿಗೆ ಎಕ್ಸ್ಟ್ರಾ ಇನ್ಕಮ್ ಬರುತ್ತೋ ಆವಾಗ ಅವರು ತಮ್ಮ ಲೈಫಲ್ಲಿ ಮೋಜು ಮಸ್ತಿಗಳನ್ನು ಮಾಡ್ತಾರೆ. ಇವರು ಲೈಫ್ ಸ್ಟೈಲ್ ಇನ್ಫ್ಲೇಷನ್ಗೆ ಬಲಿಯಾಗಲ್ಲ. ಶೋ ಅಪ್ ಮಾಡಿ ಬರಿಗೈ ಫಕೀರ ಆಗಲ್ಲ. ಸೊ ಅವರು ತಮ್ಮ ದುಡ್ಡನ್ನು ಸರಿಯಾಗಿ ಮ್ಯಾನೇಜ್ ಮಾಡೋದ್ರಿಂದಲೇ ಅವರು ಇಷ್ಟೊಂದು ಶ್ರೀಮಂತರಾಗ್ತಾರೆ. ನಮಗೆ ಮನಿ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳೇ ಬರಲ್ಲ ಅಂತಂದರೆ ನಾವು ಎಷ್ಟೇ ದುಡ್ಡು ಬಂದರೂ ಕೂಡ ಮತ್ತೆ ಫಕೀರರೇ ಆಗ್ತೀವಿ. ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇವಿಷ್ಟು ಮಾರ್ವಾಡಿಗಳ ಮನಿ ಮ್ಯಾನೇಜ್ಮೆಂಟ್ ಆ್ಯಂಡ್ ಬಿಸ್ನೆಸ್ ಸೀಕ್ರೆಟ್ಸ್. ಒಂದು ವೇಳೆ ನಿಮಗೂ ಕೂಡ ಮನಿ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು, ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲ್ತ್ಬಿಟ್ಟು ನಿಮ್ಮ ಲೈಫಲ್ಲಿ ಉದ್ಧಾರ ಆಗಬೇಕು ಅನ್ನೋ ಆಸೆ ಇದ್ದರೆ ಈಗಲೇ ನೀವು roaringbusinesschool.comಗೆ ವಿಸಿಟ್ ಮಾಡಿ. ಮತ್ತು ನಮ್ಮ ಆನ್ಲೈನ್ ಮನಿ ಮ್ಯಾನೇಜ್ಮೆಂಟ್ ಕೋರ್ಸಿಗೆ, ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಈಗಲೇ ಎನ್ರೋಲ್ ಆಗಿ. ನೀವು ಎಷ್ಟು ತಡ ಮಾಡ್ತೀರೋ ಅಷ್ಟು ನೀವು ನಿಮ್ಮ ಲೈಫಲ್ಲಿ ಹಿಂದೆ ಉಳಿತೀರಾ. ಕೋರ್ಸ್ಗಳ ಲಿಂಕು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ಚೆಕ್ ಮಾಡಿ. ಆಲ್ ದ ಬೆಸ್ಟ್. ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.